ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಇಂಗ್ಲೀಷಿಗೆ ಸಂಬಂಧಪಟ್ಟಾಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್, ಈಗ ಆಲ್ರೆಡಿ ಪಾರ್ಟ್ ಬಿ ಯಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿಗೆ ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇಂಗ್ಲೀಷಲ್ಲಿ ವೀಕ್ ಇರೋರಿಗೆ ಯಾವ ರೀತಿಯಾಗಿ ಆ ಕ್ವಶನ್ಸಿಗೆ ಆನ್ಸರ್ ಬರೀಬೇಕು ಅನ್ನೋದು ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಗ್ಯಾರಂಟಿ ಎಕ್ಸಾಮಿಗೆ ಬರುವಂತಹ ಒಂದಿಷ್ಟು ಟಾಪಿಕ್, ಅದು ಪ್ರೋಸ್ ಆಗಿರ್ಬೋದು, ಪೊಯಮ್ ಆಗಿರ್ಬೋದು, ಅದ್ರ ಮೇಲೆ ಒಂದಿಷ್ಟು ನಾನು ಕೀ ಪಾಯಿಂಟ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಸೊ ಆ ಕೀ ಪಾಯಿಂಟ್ಸ್ಗಳನ್ನ ಕಲ್ತ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಈಸಿಯಾಗಿ ಬರೆದ್ರೆ ಔಟ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಒಂದಿಷ್ಟು ಮಾರ್ಕ್ಸು ಸಿಗುತ್ತೆ. ಹಾಗಾಗಿ ಎಲ್ಲ ಕ್ವಶನ್ಸಿಗೂ ಕೀ ಪಾಯಿಂಟ್ ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಕೀ ಪಾಯಿಂಟ್ಸ್ ಹೇಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಒಂದು ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಕೂಡ ನೀವು ಬರೆಯುವಂಥ ಕೀ ಪಾಯಿಂಟ್ಸಲ್ಲಿ ಅದು ಆನ್ಸರ್ ಇನ್ಕ್ಲೂಡ್ ಆಗಿರಬೇಕು. ಆ ರೀತಿಯಾಗಿ ಕೀ ಪಾಯಿಂಟ್ಸ್ಗಳನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ರೋಮಿಯೋ ಜೂಲಿಯೆಟ್, ನೆಕ್ಸ್ಟು 2 ಡಿಯರ್, ದೆನ್ ಆನ್ ಚಿಲ್ಡ್ರನ್, ಇದ್ರ ಮೇಲೆ ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ. ನೀವು ಸಾಕಷ್ಟು ಮಕ್ಕಳು ನೋಡ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ, ಇದೇ ರೀತಿ ನಮಗೆ ಕೀ ಪಾಯಿಂಟ್ಸ್ ಕೊಡಿ, ಕೊನೆ ಪಕ್ಷ ಇದನ್ನಾದರೂ ನಾವು ಓದ್ಕೊಂಡು ಹೋಗ್ತೀವಿ, ಸಮ್ಮರಿ ನಮಗೆ ಓದೋಕ್ಕೆ ಕಷ್ಟ ಆಗ್ತಿದೆ ಅಂತ ಎಲ್ಲ ಮೆಸೇಜ್ ಮಾಡ್ತಾ ಇದ್ದೀರಿ ನನಗೆ. ಹಾಗಾಗಿ ನಾನಿವಾಗ ನಿಮಗೆ ಒನ್ ಆಫ್ ದ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸನ್ನಿ ಮಾರ್ನಿಂಗ್ ಸನ್ನಿ ಮಾರ್ನಿಂಗ್ ಗ್ಯಾರಂಟಿ ಕ್ವಶನ್ 3 or 4 ಮಾರ್ಕ್ಸ್ ಸೈಡಲ್ಲಿ ನಿಮಗೆ ಕೇಳ್ತಾರೆ. ಸೊ ಇಲ್ಲಿ ಒಂದು ಫಸ್ಟ್ ಪೇಪರಲ್ಲಿ ಕ್ವಶನ್ ನಂಬರ್ 20, ಡೋನಾ ಲಾರಾ accuses Don Gonzalo as an ill-natured man. In the beginning of the play, a sunny morning, give reasons. ಫಸ್ಟು ನೀವು ಕ್ವಶನ್ನ ಫೈಂಡ್ ಔಟ್ ಮಾಡಬೇಕು. ಇಂಗ್ಲೀಷಲ್ಲಿ ಒಂದು ನಿಮಗೆ ಅದು ಅಡ್ವಾಂಟೇಜ್ ಅಂತ ಹೇಳಿದರೆ, ಯಾವ ಒಂದು ಪ್ರೋಸ್ ಅದು, ಯಾವ ಪೊಯಮ್ಮು ಏನು ಅಂತ ಹೇಳ್ಕೊಂಡು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೋಡಿ ಇಲ್ಲೇನಿದೆ, ಎ ಸನ್ನಿ ಮಾರ್ನಿಂಗ್ ಗಿವ್ ರೀಸನ್. ಸೊ ಇದಕ್ಕೆ ಇವಾಗ ನಾನು ಕೊಡುವಂಥ ಕೀ ರೀಸನ್ಸು ಆನ್ಸರ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಸನ್ನಿ ಮಾರ್ನಿಂಗಿಗೆ ಸಂಬಂಧಪಟ್ಟಾಗೆ ಡಿಸ್ಕ್ರೈಬ್ ದ ಇಲ್ ನೇಚರ್ಡ್ ಪ್ರೆಲ್ಯೂಡ್ ಟು ದ ಮೀಟಿಂಗ್ ಬಿಟ್ವೀನ್ ಡೋನಾ ಲಾರಾ ಆ್ಯಂಡ್ ಡಾನ್ ಗೊಂಜಾಲೋ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್. ಓಕೆನಾ, ಇಲ್ಲಿ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟು ಇನ್ನೊಂದು ಮಾಡಲ್ ಪೇಪರಲ್ಲಿ 27th ಕ್ವಶನ್, ಡೂ ಯು ಅಗ್ರಿ ದಟ್ ದ ಪ್ಲೇ ಸನ್ನಿ ಮಾರ್ನಿಂಗ್. ಸೊ ಐಡೆಂಟಿಫೈ ಮಾಡೋದು ಗೊತ್ತಾಯ್ತಲ್ಲ ಹೇಗೆ ಅಂತ. ಎ ಸನ್ನಿ ಮಾರ್ನಿಂಗ್ ಡೀಲ್ಸ್ ವಿತ್ ದ ಹ್ಯೂಮನ್ ಫೋಲಿ ಫಾರ್ ಲೈಯಿಂಗ್, ಎಲ್ಯುಸಿಡೇಟ್ ವಿತ್ ಸೂಟೇಬಲ್ ಎಕ್ಸಾಂಪಲ್. ಲಾಸ್ಟ್ ಇಯರು ಕೂಡ ಈ ಒಂದು ಟಾಪಿಕ್ನ 6 ಮಾರ್ಕ್ಸಿಗೆ ಕೇಳಿದರು, ಬಟ್ ನಿಮಗೆ ಇವಾಗ 6 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸಿಗೆ ಅದು ರಿಡ್ಯೂಸ್ ಆಗಿದೆ, ಬೇರೆ ಬೇರೆ ರೀತಿ ಪ್ಯಾಟ್ರನ್ ಚೇಂಜ್ ಆಗಿದೆ. ಹಾಗಾಗಿ 4 ಮಾರ್ಕ್ಸಿಗೆ ಸನ್ನಿ ಮಾರ್ನಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಕೊಡುವಂಥ ಕೀ ಪಾಯಿಂಟ್ಸ್ಗಳನ್ನ ಒಂದು ಕಡೆ ಕರೆಕ್ಟಾಗಿ ಬರೆದಿಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ಎಕ್ಸಾಮಲ್ಲಿ ನಾಡಿದ್ದು ಸನ್ನಿ ಮಾರ್ನಿಂಗ್ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳಿದಾಗ ನೀವು ಆ ಕೀ ಪಾಯಿಂಟ್ಸನ್ನು ಬರೆಯೋದ್ರಿಂದ ನಿಮಗೊಂದು ಒಳ್ಳೆ ಮಾರ್ಕ್ಸು ಸಿಗುತ್ತೆ. ಓಕೆನಾ. ನೆಕ್ಸ್ಟು ಕೀ ಪಾಯಿಂಟ್ಸ್ಗಳನ್ನ ಬರೆಯುವಾಗ ನಾನು ಆಲ್ರೆಡಿ ಆನ್ ಚಿಲ್ಡ್ರನಿಂದನೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಯಾವುದೋ ಮಧ್ಯದಲ್ಲಿ ಒಂದು ವೀಡಿಯೋನ ನೋಡಿಕೊಂಡ್ರೆ ನಾನು ಯಾವ ಕಾರಣಕ್ಕಾಗಿ ಕೀ ಪಾಯಿಂಟ್ಸ್ಗಳನ್ನ ಕೊಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಐಡಿಯಾ ಸಿಗೋದಿಲ್ಲ. ಹಾಗಾಗಿ ಆನ್ ಚಿಲ್ಡ್ರನಿಂದ ನಾನು ಏನೇನು ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಅಪ್ಲೋಡ್ ಮಾಡಿದ್ದೀನಿ, ಆ ಒಂದು ವೀಡಿಯೋಸ್ಗಳನ್ನ ಎಲ್ಲವೂ ಕೂಡ ಪ್ರತಿ ವೀಡಿಯೋಸ್ಗಳನ್ನೂ ಕೂಡ ವಾಚ್ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಂಗ್ಲೀಷ್ ಎಕ್ಸಾಮ್ ಈಸಿ ಆಗುತ್ತೆ, ಡೋಂಟ್ ವರಿ. ಓಕೆನಾ. ಆನ್ ಎ ಸನ್ನಿ ಮಾರ್ನಿಂಗ್ ಡೋನಾ ಲಾರಾ ವಾಸ್ ಫೀಡಿಂಗ್ ಪಿಜನ್ಸ್ ವಿತ್ ಬ್ರೆಡ್ ಕ್ರಮ್ಸ್. ಓಕೆನಾ. ಆನ್ ಎ ಸನ್ನಿ ಮಾರ್ನಿಂಗ್ ಡೋನಾ ಲಾರಾ ವಾಸ್ ಫೀಡಿಂಗ್ ಪಿಜನ್ಸ್ ವಿತ್ ಬ್ರೆಡ್ crumbs. Lara and Gonzalo met there. Lara and Gonzalo met there. He sat on the bench with the old lady. He sat on the bench with the old lady. They accused each other. They accused each other for their private seat. For their private seat. A pinch of snuff helped them to make peace. A pinch of snuff helped them to make peace. They sneezed 3 times each. They sneezed 3 times each. Then they began to chat in a friendly manner. They were old lovers. He remembered her as the silver maiden. She did not like to marry a merchant. She did not like to marry a merchant. The merchant was badly wounded by Gonzalo. So
Gonzalo went to Seville and then to Madrid. Then Gonzalo went to Paris with a ballet dancer. Then Gonzalo went to Paris with a ballet dancer. Lara got married after 2 years. Lara got married after 2 years. They framed stories about their own death. Lara posed herself to be the friend of the real Lara. Gonzalo also posed as the cousin of the dead Gonzalo. Gonzalo also posed as the cousin of the dead Gonzalo. ಸೊ ಇದಿಷ್ಟು ಕೂಡ ಈ ಸನ್ನಿ ಮಾರ್ನಿಂಗಿಗೆ ಸಂಬಂಧಪಟ್ಟ ಹಾಗೆ ಕೀ ಪಾಯಿಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್, ಗ್ಯಾರಂಟಿ ಎಕ್ಸಾಮಿಗೆ ಕೇಳುವಂತಹ ಇಂಪಾರ್ಟೆಂಟ್ ಟಾಪಿಕ್, ಅದು 2, 3, 4 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವ ಟಾಪಿಕ್ ಮೇಲೆ ಎಕ್ಸಾಮಲ್ಲಿ ಕೇಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.